ಜುಲೈ ತಿಂಗಳಲ್ಲಿ 13ನೇ ತಾರೀಕಿಗೆ ಶ್ರೀ ಅಶೋಕ್ ಬಿಸಗುಪ್ಪಿ ಇವರು ನೀಡಿದ ದೂರಿನ ಆಧಾರದ ಮೇಲೆ ಅಪೆಕ್ಸ್ ಬಿಚ್ಕಾಪ್ LLP ಟ್ರೇಡಿಂಗ್ ಕಂಪನಿ ಮೇಲೆ ಬರ್ಡ್ಸ್ ಆಕ್ಟ್ ಮತ್ತು KPID ಆಕ್ಟ್ ಪ್ರಕಾರ ಒಂದು ಪ್ರಕರಣ ದಾಖಲು ಮಾಡಲಾಗಿತ್ತು. ಈ ದೂರಿನಲ್ಲಿ ಸುಮಾರು 3,000 ಜನರಿಂದ ಈ ಕಂಪನಿ ಪದಾಧಿಕಾರಿಗಳು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಹೆಚ್ಚಿನ ಇಂಟ್ರೆಸ್ಟ್ ನಿಮ್ಗೆ ನಾವು ಕೊಡ್ತೀವಿ ಅಂತ ದೂರು ನೀಡಿದರು. ಈ ಪ್ರಕರಣದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಆರೋಪಿ ಇದ್ದಾರೆ ಮತ್ತು ಈ ಪ್ರಕರಣದಲ್ಲಿ ತನಿಖೆ ಮಾಡಿಕೊಂಡು ನಮ್ಮ ತಿಲಕವಾಡಿ ಇನ್ಸ್ಪೆಕ್ಟರ್ ಶ್ರೀ ಪರಶುರಾಮ್ ಪೂಜಾರಿ ಮತ್ತು ಅವರ ಸಿಬ್ಬಂದಿ 6ನೇ ಆರೋಪಿ ಅರ್ಜುನ್ ಮಹಾದೇವ್ ವಾಗ್ಮಾರೆ ಇವನಿಗೆ ದಸ್ತಗಿರಿ ಮಾಡಿದ್ದಾರೆ. ಉಳಿದಿದ್ದ ಆರೋಪಿದು ಪತ್ತೆ ಕೂಡ ಬೇಗನೆ ಮಾಡ್ತಾರೆ. ಕಾನೂನು ರೀತ್ಯ ಈ ಆರೋಪಿಗಳಿಗೆ ಪತ್ತೆ ಮಾಡಕ್ಕೆ ಏನೇನು ಸಾಧ್ಯ ಇದೆ ಅದೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಕೂಡ ಈ ಬಾಕಿ ಆರೋಪಿಗಳಿಗೆ ನಾವು ದಸ್ತಗಿರಿ ಮಾಡ್ತೀವಿ. ಸಾರ್ವಜನಿಕರಿಗೆ ನಮ್ದು ಕೋರಿಕೆ ಏನಿದೆ ಅಂದ್ರೆ ತಿಂಗಳಕ್ಕೆ 3%, ತಿಂಗಳಕ್ಕೆ 4% ಈ ತರ ಹೇಳ್ಕೊಂಡು ಯಾರು ನಿಮ್ಮಿಂದ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇದ್ರೆ ಅದು ರೆಡ್ ಫ್ಲಾಗ್ ಇದೆ. ದಯವಿಟ್ಟು ಈ ತರ ಯೋಜನೆಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ. ನಮ್ಮ DC ಕಚೇರಿನಲ್ಲಿ ಒಂದು ಸ್ಕ್ಯಾಮ್ ಸೇಲ್ ಇದೆ, ನೀವು ಅಲ್ಲಿ ವೆರಿಫೈ ಮಾಡಬಹುದು. ಈ ಕಂಪನಿ RBI ನಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ, SEBI ಜೊತೆಗೆ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ, ನಾವು ಪರಿಶೀಲನೆ ಮಾಡ್ತೀವಿ ಮತ್ತು ನಿಮ್ಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬಹುದು. FIR ನಲ್ಲಿ 160 ಕೋಟಿ ಅಂತ ಕೊಟ್ಟಿದ್ದಾರೆ, ಬಟ್ ಅದು ಎಲ್ಲ ಡೇಟಾ ಕನ್ಸಿಲಿಯೇಷನ್ ಕೆಲಸ ನಡ್ತಾ ಇದೆ. ಅವರು ಏನು ಕೋಆಪರೇಟ್ ಮಾಡ್ತಾ ಇಲ್ಲ, ಅದರಲ್ಲಿ ರೇಡ್ ಕೂಡ ಮಾಡಿದೀವಿ, ಅಲ್ಲಿ ಏನೇನು ದಾಖಲಾತಿ ಸಿಕ್ಕಿದೆ ಅದು ಎಲ್ಲ ಪರಿಶೀಲನೆ ಮಾಡಿಕೊಂಡು ಈಗಾಗಲೇ ಈ ಕೇಸ್ 50 ಕೋಟಿಗಿಂತ ಜಾಸ್ತಿ ಇರೋದ್ರಿಂದ CIDಗೆ ವರ್ಗಾವಣೆಗೆ ನಾವು ಪತ್ರ ಬರ್ತಿದೀವಿ. ಇನ್ನುವರೆಗೆ ನಾವು ರಿಪ್ಲೈಗೋಸ್ಕರ ಕಾಯ್ತಾ ಇದ್ದೀವಿ. ಇದರಲ್ಲಿ ಕೆಲವು ಆರೋಪಿ ದುಬೈಗೆ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಮಾಹಿತಿ ಇದೆ. ಇಂಡಿಯಾದಲ್ಲಿ ಯಾರಿದ್ದಾರೆ ಅವರಿಗೆ ಪತ್ತೆ ಕೂಡ ನಾವು ಬೇಗನೆ ಮಾಡ್ತೀವಿ. ಅದರೊಂದು ಲೀಗಲ್ ಪ್ರೊಸೆಸ್ ಇರುತ್ತೆ, ಅದು ಬಳಸ್ಕೊಂಡು ನಾವು ಅವರಿಗೆ ದಸ್ತಗಿರಿ ಮಾಡ್ತೀವಿ.